ಹಲೋ, ನಮಸ್ತೆ. ಇಂದು ಸ್ವಾಮಿ ವಿವೇಕಾನಂದವರ ಜನ್ಮದಿನ. ಮಾನವ ಮಿತ್ರ ಸ್ವಾಮಿ ವಿವೇಕಾನಂದ ಎಂಬುದರ ಕುರಿತು ನನ್ನ 4 ಮಾತುಗಳು. ಮಿತ್ರತ್ವ ಎಂದರೆ ಸಹಮಾನವರಿಗೆ ಸಹಾಯ ಮಾಡುವುದು, ಇತರರಿಗೆ ಅವಶ್ಯಕತೆಗಳಿಗೆ ಸ್ಪಂದಿಸುವುದು ಎಂದರ್ಥ. ಇದರಿಂದ ಪರಸ್ಪರ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗಬಹುದು. ಯಾರಿಗಾದರೂ ವಸ್ತು ರೂಪದಲ್ಲಿ ಸಹಾಯವನ್ನು ಮಾಡಿ ಪ್ರತಿಯಾಗಿ ಏನನ್ನಾದರೂ ಬಯಸಿದ್ದಲ್ಲಿ ಆಗ ಅದು ಉಡುಗೊರೆ ಎಂದಾಗದು, ವ್ಯವಹಾರ ಎಂದೇ ಪರಿಗಣಿತವಾಗುತ್ತದೆ ಎಂದಿದ್ದಾನೆ ಮಹಾತ್ಮ ವಿದುರ. ಎ ಕೈಂಡ್ ಗೆಸ್ಚರ್ ಈಸ್ ದ ಗ್ರೇಟೆಸ್ಟ್ ಗಿಫ್ಟ್ ಎಂದು ಲೋಕರೂಢಿಯ ಮಾತಾಗಿದೆ. ಮಿತ್ರತ್ವದ ಹಲವು ಆಯಾಮಗಳನ್ನು ಅವಲೋಕಿಸುವುದಾದರೆ ಪ್ರತ್ಯುಪಕಾರ ಬಯಸಿ ಉಪಕಾರ ಮಾಡುವುದು, ಪ್ರತಿಫಲಾಪೇಕ್ಷೆ ಇಲ್ಲದೆ ಉಪಕಾರ ಮಾಡುವುದು ಮತ್ತು ತನಗೆ ಇತರರ ಮಾಡಿದ ಅಪಕಾರವನ್ನು ಪರಿಗಣಿಸದೆ ಅವರಿಗೂ ಉಪಕಾರ ಮಾಡುತ್ತಾ ಸಾಗುವುದು ಇತ್ಯಾದಿ ಎಂದೆನಿಸಿಕೊಳ್ಳುತ್ತದೆ. ಈ ಮೂರನೆಯ ಅಂಶವೇ ಸನಾತನ ಧರ್ಮವು ಎತ್ತಿ ಹಿಡಿದ ನಿಸ್ವಾರ್ಥ ಸೇವಾ ತತ್ವ. ಮನುಷ್ಯನು ಜಗತ್ತಿನ ಇನ್ನಿತರ ಎಲ್ಲ ಶಕ್ತಿಗಳ ಸಹಾಯವನ್ನು ಮೀರಿದ ಶಕ್ತಿಯನ್ನು ತನ್ನಲ್ಲೇ ಕಂಡುಕೊಂಡಾಗ ಅವನು ಮಾನವ ಸ್ನೇಹಿ, ವಿಶ್ವಸ್ನೇಹಿ ಆಗುತ್ತಾನೆ. ವಿಶ್ವವೇ ಅವನಿಗೆ ತಲೆಬಾಗುತ್ತದೆ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಯಾರು ಇತರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ ಶ್ರೇಷ್ಠ ಕಾರ್ಯಗಳು ಸಾಧ್ಯವಾಗುವುದು ಶ್ರೇಷ್ಠ ತ್ಯಾಗದಿಂದ ಮಾತ್ರ ಎಂದ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರನ್ನು ಜಗತ್ತಿನ ಹಲವಾರು ಆಯಾಮಗಳಲ್ಲಿ ಗುರುತಿಸಿ ಗೌರವಿಸುತ್ತಾ ಸಾಗಿದೆ. ಅವರು ಸನ್ಯಾಸಿ, ಸಾಧಕರ ಮಿತ್ರ, ಚಕ್ರವರ್ತಿ ದಿವಾನರ ಮಾರ್ಗದರ್ಶಕ, ವಿಜ್ಞಾನಿ, ತತ್ವಜ್ಞಾನಿಗಳ ಪಥದರ್ಶಿ, ಬಡವ ಬಲ್ಲಿದರ ನಡುವಿನ ಮಾನವೀಯತೆಯ ಸೇತುವೆ, ಮಾತೃಭೂಮಿಯ ನಿಷ್ಠಾವಂತ ಸೇವಕ, ಭಾರತದ ಸಾಂಸ್ಕೃತಿಕ ರಾಯಭಾರಿ, ಜಗತ್ತಿನ ಹಿತ ಚಿಂತನೆಗೈದ ಅಪೂರ್ವ ವಿಶ್ವಗುರು. ವಿಶ್ವವನ್ನೇ ತಬ್ಬೊಬ್ಬು ವಿಶ್ವಾಸಾತ್ಮ ಭಾವ ಅವರದ್ದು. ಇದು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ಪರಿಪೂರ್ಣ ಆಧ್ಯಾತ್ಮಿಕ ಆಯಾಮ. ಇದಕ್ಕೆ ಅವರ ಬದುಕಿನ ಒಂದಷ್ಟು ಬೆಳವಣಿಗೆಗಳೇ ಸಾಕ್ಷಿ. ಯುವಕ ನರೇಂದ್ರನಾಥನನ್ನು ಕುರಿತು, ನನ್ನ ನರೇನ ಜಗತ್ತಿಗೆ ಬೋಧನೆ ಮಾಡುತ್ತಾನೆ, ಇದು ಜಗನ್ನಾಥೆಯ ಇಚ್ಛೆ, ಆದೇಶ ಎಂದು ಗುರುದೇವ ರಾಮಕೃಷ್ಣರು ಘೋಷಿಸಿದಾಗ ನರೇಂದ್ರನಾಥರೋ ಈ ಮಾತಿಗೆ ನಿರ್ಲಿಪ್ತರಾಗಿ ಕುಳಿತಿದ್ದರು. ಆದರೆ ಗುರುದೇವನ ಮಹಾ ಸಮಾಧಿಯ ನಂತರ ಯತಿ ಜೀವನಕ್ಕೆ ಪ್ರವೇಶಿಸಿದ ಸ್ವಾಮಿ ವಿವೇಕಾನಂದ ತನ್ನ ಮಾತೃಭೂಮಿಯ ಅವಲೋಕನ ಅಧ್ಯಯನಕ್ಕೆ ಮುಂದಾದ ಸ್ವಾಮಿ ವಿವೇಕಾನಂದರು ಕ್ರಮಿಸುತ್ತಾ ಹೋದ ಮಾರ್ಗವೇನು ಅಷ್ಟು ಸುಗಮವಾಗಿರಲಿಲ್ಲ. ತಮ್ಮ ಮಾತೃಭೂಮಿಯಲ್ಲಿದ್ದ ಒಳಿತು ಕೆಡುಕುಗಳ ವ್ಯತ್ಯಯಗಳ ನಡುವೆ ಸಮತೋಲನ ಮನಸ್ಸು ಕಾಯ್ದಿರಿಸಿಕೊಂಡು ಮಾನವನ ಒಳಿತಿಗಾಗಷ್ಟೇ ತನ್ನ ಜೀವನ ಎಂಬ ಮಹಾನ್ ಆದರ್ಶವನ್ನು ಬದುಕಾಗಿಸಿಕೊಂಡವರು ಸ್ವಾಮಿ ವಿವೇಕಾನಂದ. 1893 ಸೆಪ್ಟೆಂಬರ್ 11ರಂದು ಅಮೇರಿಕಾದ ಶಿಕಾಗೋ ವಿಶ್ವ ಧರ್ಮದ ಸಮ್ಮೇಳನ ವೇದಿಕೆಯಲ್ಲಿ ದಾಸ್ಯ ರಾಷ್ಟ್ರದ ಪ್ರತಿನಿಧಿಗಳಾಗಿ ಮಾತನಾಡಿದ ಅವರು ಜಗತ್ತಿನ ಇತಿಹಾಸದ ನೈಜ ವಾಸ್ತವಿಕತೆಯೂ ಆದ ಸತ್ಯ ಸಂಗತಿಗಳನ್ನು ಎಳೆ ಎಳೆಯಾಗಿ ಎಲ್ಲರ ಮುಂದೆ ತೆರೆದಿಟ್ಟರು. ಅವರೆನ್ನುತ್ತಾರೆ, ಜಗತ್ತಿಗೆ ಧರ್ಮ ಸಹಿಷ್ಣುತೆ ಹಾಗೂ ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನೆಂಬ ಹೆಮ್ಮೆ ನನ್ನದು. ನಾವು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವಷ್ಟೇ ಅಲ್ಲದೆ ಸಕಲ ಧರ್ಮಗಳು ಸತ್ಯವೆಂದು ನಂಬುತ್ತೇವೆ. ಯಾವ ಧರ್ಮದ ಪವಿತ್ರ ಭಾಷೆ ಬಹಿಷ್ಕಾರ ಎಂಬ ಪದವನ್ನು ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದವನು ಎಂಬ ಹೆಮ್ಮೆ ನನ್ನದು. ಎಲ್ಲ ಧರ್ಮಗಳ, ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತಕ್ಕೆ ಆಶ್ರಯವಿತ್ತು ಸಲಹಿದ ರಾಷ್ಟ್ರಕ್ಕೆ ಸೇರಿದವನು ಎಂಬ ಹೆಮ್ಮೆ ನನ್ನದು. ಅಮೇರಿಕಾದ ಆಪ್ತ ಶಿಷ್ಯೆ ಮೇರಿ ಹೆಲ್ ರವರಿಗೆ ಪ್ರತಿ ಉತ್ತರಿಸುತ್ತಾ ವಿವೇಕಾನಂದರು ಹೇಳುತ್ತಾರೆ, ನನ್ನ ಜೀವನದ ಅಂತಿಮ 10 ವರ್ಷಗಳಲ್ಲಿ ನನ್ನೆಲ್ಲ ಶಕ್ತಿ, ಸಾಮರ್ಥ್ಯ, ಆಯುಷ್ಯು ಅಮೇರಿಕನ್ನರಾದ ನಿಮಗಾಗಿ ಬಸಿದಿದ್ದೇನೆ. ಏಕೆಂದರೆ ಇನ್ನಾದರೂ ನೈಜ ಮನುಷ್ಯರಂತಾಗಿ ಬದುಕಿ ಶುದ್ಧ ಧಾರ್ಮಿಕದಲ್ಲಿ ನೆಲೆಗೊಳ್ಳಿ, ಬದುಕಿಗೆ ಆಧ್ಯಾತ್ಮಿಕ ಆಯಾಮ ಗಳಿಸಿಕೊಳ್ಳಿರಿ.
ಅಮೆರಿಕಾದ ಬ್ರುಕ್ಲಿನ್ ಎಥೆಲಿಕ್ ಸೊಸೈಟಿಯ ವೇದಿಕೆಯಲ್ಲಿ ಸ್ವಾಮಿ ವಿವೇಕಾನಂದರು ಭಗವಾನ್ ಬುದ್ಧನು ಜಗತ್ತಿನ ಪೂರ್ವ ರಾಷ್ಟ್ರಗಳಿಗೆ ಬೆಳಕನ್ನು ನೀಡಲು ಬಂದರೆ ನಾನು ಪಶ್ಚಿಮದ ರಾಷ್ಟ್ರಗಳಿಗೆ ಬೆಳಕನ್ನು ನೀಡಲು ಬಂದಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿದರು. ಅದಕ್ಕೆ ಈಸ್ಟ್ ಈಸ್ ಅ ಈಸ್ಟ್, ವೆಸ್ಟ್ ಈಸ್ ಅ ವೆಸ್ಟ್, ದೇ ಶಾಲ್ ನೆವರ್ ಮೀಟ್ ಎಂದು ಪ್ರತ್ಯೇಕತೆಯ ಗೋಡೆಯನ್ನು ನಿರ್ಮಿಸಿಕೊಂಡಿದ್ದ ಪಾಶ್ಚಾತ್ಯರ ಸಂಕುಚಿತ ಮನೋಧರ್ಮವನ್ನು ತಮ್ಮ ಆಧುನಿಕ ದೃಷ್ಟಿಕೋನ, ಅನುಷ್ಠಾನಯೋಗ್ಯ ಜೀವನ ಹಾಗೂ ವಿಶ್ವವನ್ನೇ ತಬ್ಬಿಬ್ಬು ಮಾಡುವಂತಹ ತಬ್ಬುವ ವಿಶ್ವಾತ್ಮಭಾವದ ಮೂಲಕ ಈ ಅಮೇರಿಕನ್ನರ ಧಾರ್ಮಿಕ ನಂಬಿಕೆಯನ್ನು ನುಚ್ಚು ನೂರಾಗಿಸಿದವರಿವರು. ವಿವೇಕರ ವಿಶ್ವಚಿಂತನೆ ಹೇಗಿತ್ತು ಅಂತ ನೋಡಿದರೆ, ಸ್ವಾಮಿ ವಿವೇಕಾನಂದರು ಮಾನವ ಮಿತ್ರರಾಗಿ ಹೊರಹೊಮ್ಮುವ ವಿಚಾರವು ಅತ್ಯದ್ಭುತ. ಕಣ್ಣು ಮುಚ್ಚಿದ ದೇವರನ್ನು ಕಾಣ ಹೊರಟಿದ್ದ ವಿವೇಕಾನಂದರಿಗೆ ಕಣ್ಣು ತೆರೆದು ದೇವರ ಕಾಣೆಂದು ಸಲಹೆ ಇತ್ತವರು ಅವರ ಗುರುದೇವ ರಾಮಕೃಷ್ಣರು. ಆತ್ಮ ಸಾಕ್ಷಾತ್ಕಾರಕ್ಕೆ ಗುಹೆಯನ್ನು ಹೊಕ್ಕಿ ಸಾಧನೆಗೆ ಧುಮುಕಲು ಯತ್ನಿಸಿದ ವಿವೇಕಾನಂದರಿಗೆ ಇಡೀ ವಿಶ್ವವೇ ಭಗವಂತನ ದಿವ್ಯಧಾಮ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟವರು ರಾಮಕೃಷ್ಣ ಪರಮಹಂಸರು. ಬಡವರ ಉದ್ಧಾರ ಕುರಿತು ಮಾತನಾಡಿದ್ದಷ್ಟೇ ಅಲ್ಲ, ಆ ದಿಶೆಯಲ್ಲಿ ಯೋಗ್ಯ ಅನುಷ್ಠಾನ ಮಾರ್ಗ ದೋರಿ ಶ್ರಮಿಸಿದ ಸ್ವಾಮಿ ವಿವೇಕಾನಂದರು ಸಮಾಜದಲ್ಲಿನ ಯಾವುದೇ ತಾರತಮ್ಯ ಭಾವನೆಗಳಿಗೆ ಮತ್ತು ಕ್ರೌರ್ಯ ಆಧಾರಿತ ಕ್ರಾಂತಿಗಳನ್ನು ಪುರಸ್ಕರಿಸುತ್ತಿರಲಿಲ್ಲ. ಸ್ವಾಮಿ ವಿವೇಕಾನಂದರು ದೇವರು ಮತ್ತು ಮಾನವ, ಮಾನವ ಮತ್ತು ಮಾನವ, ಪುರುಷ ಮತ್ತು ಸ್ತ್ರೀ, ವೈಯಕ್ತಿಕ ಮತ್ತು ಸಾಮಾಜಿಕ, ಧರ್ಮ ಮತ್ತು ವಿಜ್ಞಾನ, ಪೂರ್ವ ಮತ್ತು ಪಾಶ್ಚಾತ್ಯ, ಕೆಲಸ ಮತ್ತು ಪೂಜೆ, ವ್ಯಾವಹಾರಿಕ ಜಗತ್ತು ಮತ್ತು ಪರಿಪೂರ್ಣ ಸತ್ಯ ಇವುಗಳ ನಡುವಿನ ಕಂದಕವನ್ನು ಬಹಳಷ್ಟು ಕುಗ್ಗಿಸಿದರು. ಅವರ ದಿವ್ಯ ಪ್ರಭಾವಕ್ಕೆ ಅಂದಿನ ಜಗತ್ತಿನಲ್ಲಿ ವಿಶ್ವವಿಖ್ಯಾತರಾಗಿದ್ದ ವಿಜ್ಞಾನಿಗಳಾದ ನಿಕೋಲ್ ಟೆಸ್ಲಾ ಮತ್ತು ಹೀರಮ್ ಮ್ಯಾಕ್ಸಿಮ್, ವಿಚಾರವಂತರಾದ ವಿಲಿಯಂ ಜೇಮ್ಸ್ ಮತ್ತು ರಾಬರ್ಟ್ ಇಂಗಲ್ಸಾಲ್, ಚಿಂತಕರಾದ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಆ್ಯಂಡ್ ಪಾಲ್ ಡ್ಯೂಸನ್, ಕವಿಗಳಾದ ವಿಲ್ಲಾ ವೀಲರ್ ಆ್ಯಂಡ್ ವಿಲ್ ಕಾಕ್ಸ್ ಮತ್ತು ಹ್ಯಾರಿಯಟ್ ಮನ್ರೋ, ಶ್ರೀಮಂತ ಜಾನ್ ಡಿ ರಾಕ್ ಪೆಲ್ಲರ್ ಹಾಗೂ ಧಾರ್ಮಿಕ ಮುಖಂಡರಾದ ಚಾರ್ಲ್ಸ್ ಬಾನಿ ಮತ್ತು ಜಾನ್ ಹೆನ್ರಿ ಬರೂಸ್ ಮುಂತಾದವರು ಒಳಗಾಗಿದ್ದರು. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ವಿರಾಟ ಸ್ವರೂಪವೇ ಅವರನ್ನು ಮಾನವ ಮಿತ್ರನಾಗಿಸಿದೆ. ಆದ್ದರಿಂದಲೇ ಜಗತ್ತು ಇಂದು ವಾಟ್ ವಾಸ್ ವಿವೇಕಾನಂದ ಎಂಬ ಪ್ರಶ್ನೆಗೆ ವಾಟ್ ವಾಸ್ ಹಿ ನಾಟ್ ಎನ್ನುತ್ತಾ ನತಮಸ್ತಕವಾಗಿದೆ ಅನ್ನುವಂತಹ ವಿಷಯ ನಮಗೀಗ ಸಾಕ್ಷಾತ್ಕಾರವಾಗಿದೆ. ಇದೆಲ್ಲ ನೋಡಿದರೆ ಸ್ವಾಮಿ ವಿವೇಕಾನಂದ ಮಾನವ ಮಿತ್ರ, ಸ್ವಾಮಿ ವಿವೇಕಾನಂದ ಹೌದಲ್ಲವೇ ಗೆಳೆಯರೇ? ಧನ್ಯವಾದಗಳು. ನಿಮ್ಮ ಮಹಾಂತೇಶ್ ಕುರ್ಬೇಟ್.